ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಟಿ.ಎಸ್. ಸುಬ್ರಹ್ಮಣ್ಯ ಭಟ್, ಕರೆಸ್ಪಾಂಡೆಂಟ್, ವಿವೇಕಾನಂದ. ಹೇಳುವ ವಿಷಯ ಅಂತ ಹೇಳಿದ್ರೆ, ನಾನು 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಲೇಜಿನ ಕೃಷ್ಣ ಚೇತನದಲ್ಲಿ ಸುಸಜ್ಜಿತವಾದ ಹವಾನಿಯಂತ್ರಿತ ಸೆಮಿನಾರ್ ಹಾಲನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕ ಶ್ರೀಮಾನ್ ಅಶೋಕ್ ರೈ ಅವರು ಹಾಗೂ BDA ಚೇರ್ಮನ್ ಆಗಿದ್ದು ಈಗ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಟಿ. ಶ್ಯಾಮ್ ಭಟ್ ಇವರು ಹಾಗೂ ಗಿರೀಶ್ ಪದ್ಮಶ್ರೀ ವಿಜೇತ ಗಿರೀಶ್ ಭಾರದ್ವಾಜ್ ಅವರು, ತೂಗು ಸೇತುವೆಯ ಎಕ್ಸ್ಪರ್ಟ್ ಇವರು, ಹಾಗೂ ಚಂದ್ರಕಾಂತ್ ರಾವ್ ಇವರು ಸ್ವಿಸ್ ಸಿಂಗಾಪುರ್ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ್ ಇದರ ಮಾಜಿ ಅಧ್ಯಕ್ಷರಾಗಿದ್ದವರು. ಇವರೆಲ್ಲರೊಂದಿಗೆ ವಿದ್ಯಾವರ್ಧಕ ಹಾಗೂ ವಿವೇಕಾನಂದ ಕಾಲೇಜು ಹಾಗೂ ಸಮಸ್ತರೊಂದಿಗೆ ನಾವು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮೆಲ್ಲರ ಬೆನ್ನೆಲುಬು ಕಲ್ಲಡ್ಕ ಶ್ರೀ ಪ್ರಭಾಕರ್ ಭಟ್ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರು ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು. ಇದರ ಸಭಾಭವನ ಸಾವರ್ಕರ್ ಸಭಾಭವನ ಎಂದು ಇನ್ನು ಮುಂದೆ ಗುರುತಿಸಲ್ಪಡ್ತದೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ. ಹೀಗೆ ನಮ್ಮ GL ಆಚಾರ್ಯರವರು ಅವರ 3ನೇಯ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಅವರ ಮಗ ಬಲರಾಮಾಚಾರ್ಯವರು ನಮ್ಮ ಕಾಲೇಜಿಗೆ ಒಂದು ಕಾರಂಜಿಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಅದರ ಉದ್ಘಾಟನೆಯನ್ನು ಕೂಡ ಅವತ್ತು 11:30ರಿಂದ 12ರ ಒಳಗೆ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಎಲ್ಲರಿಗೂ ಕೂಡ ಸುಸ್ವಾಗತ. ನಮ್ಮ ಸಂಸ್ಥೆ ವಿದ್ಯಾವರ್ಧಕ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾವರ್ಧಕ ಸಂಸ್ಥೆಯಾಗಲಿ 78ಕ್ಕಿಂತ ಹೆಚ್ಚು ನಮ್ಮಲ್ಲಿ ಸಂಸ್ಥೆಗಳಿವೆ. ಈ ಸಂಸ್ಥೆಗಳು ಸಾಮಾಜಿಕ ಕಳಕಳಿಯೊಂದಿಗೆ ಕೆಲಸ ಮಾಡುವಂಥ ಸಂಸ್ಥೆ. ಇದರಲ್ಲಿ ಯಾರಿಗೂ ಕೂಡ ಮ್ಯಾನೇಜ್ಮೆಂಟ್ ಇರಲಿ, ಯಾರಿಗೂ ಕೂಡ ಲಾಭದಾಯಕವಾದ ಹುದ್ದೆ ಅಲ್ಲ. ನಿಮಗೆಲ್ಲ ಗೊತ್ತಿರುವಂಥದ್ದೇ. ನಾವೆಲ್ಲ ಸಮಾಜಕ್ಕೆ ಬೇಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರೊಂದಿಗೆ ಸುಮಾರು 2.5ರಿಂದ 3 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಸುಸಜ್ಜಿತ ಸಭಾಭವನ ನಿರ್ಮಾಣ ಆಗಿದೆ. ಕೆಪಾಸಿಟಿ ಸಾಧಾರಣ 500 ಮಕ್ಕಳು. ಸಾವರ್ಕರ್ ಅಂದ್ರೆ ಯಾರು? ಸಾವರ್ಕರ್ ಅಂದ್ರೆ ವೀರ ಸಾವರ್ಕರ್. ಮತ್ತೆ ಖಾಲಿ ಸಾವರ್ಕರ್ ಅದು ವಿಷಯ ನೀವು ಕೇಳಿದ್ದು ಸರಿ. ಅದು ತುಂಬಾ ಉದ್ದ ಆಗ್ತದೆ ಅಂತ ಹೇಳಿ ಸಾವರ್ಕರ್ ಅಂತ ಸಾವರ್ಕರ್ ಬೇರೆ ಇದ್ದಾರಲ್ಲ, ಸಾಧನೆ ಅಲ್ಲ ಸಾವರ್ಕರ್. ಸುಮಾರು 500 ಕಂಪ್ಲೀಟ್ ಹವಾನಿ ಅಂತ ಹೇಗೆ ಕನ್ಫ್ಯೂಷನ್ ಆಗ್ಬೋದು.